The establishment of military blocks. Session 8, Semester 6, Subject History, presented by Rekha Etiji, Assistant Professor, GFGC, Vijayanagar, Bangalore. Establishment of military blocks. ಈ ಒಂದು ಮಿಲಿಟರಿ ಕೂಟಗಳನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು, ವಾಟ್ ವಾಸ್ ಇಟ್ ಅಂತಂದರೆ, ಆಲ್ಮೋಸ್ಟ್ ಆಲ್ ದಿ ಮಿಲಿಟರಿ ಪವರ್ ಬ್ಲಾಕ್ಸ್ ವೆರ್ ಎಸ್ಟಾಬ್ಲಿಷ್ಡ್ ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಆರ್ ಪೋಸ್ಟ್ ವಾರ್ ಪೀರಿಯಡ್. ಸೊ ದೀಸ್ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಾದಂತಹ ಅಮೆರಿಕ tried to establish this system of aggressive military blocks directed primarily against the socialistic countries. ಅಂತಂದರೆ ಈ ಒಂದು ಕಮ್ಯುನಿಸ್ಟ್ ರಾಷ್ಟ್ರಗಳ ವಿರುದ್ಧ, ಸಮಾಜವಾದದ ರಾಷ್ಟ್ರಗಳ ವಿರುದ್ಧ ಮಿಲಿಟರಿ ಬ್ಲಾಕ್ಗಳನ್ನು ಅಮೇರಿಕ ಸ್ಥಾಪನೆ ಮಾಡ್ತಾ ಹೋಗುತ್ತೆ. ಅಮೇರಿಕಾಗೆ ಏನು ಯೋಚನೆ ಅಂತಂದರೆ, ತನ್ನ ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಸಿಗಬೇಕು, ಹೆಚ್ಚಿನ ಉಪಗ್ರಹ ರಾಷ್ಟ್ರಗಳು ಅಮೇರಿಕಾಗೆ ಇರಬೇಕು. ದಟ್ ಈಸ್ ದ ಅಮೇರಿಕಾಸ್ ಫಿಲಾಸಫಿ. ಅಮೇರಿಕಾ ಎಲ್ಲ ಕಡೆ, ಆಫ್ರಿಕಾನಲ್ಲಿ ಅಷ್ಟಾಗಲಿಲ್ಲ, ಏಷ್ಯಾನಲ್ಲಿ, ಆಸ್ಟ್ರೇಲಿಯಾನಲ್ಲಿ, ಏಷ್ಯಾ ಸೌತ್ನಲ್ಲಿ, ಏಷ್ಯಾ ಸೆಂಟರ್ನಲ್ಲಿ ಎಲ್ಲ ಕಡೆ ಮಿಲಿಟರಿ ಕೂಟಗಳನ್ನು ಸ್ಥಾಪನೆ ಮಾಡುತ್ತೆ. So among that, the most important and the most powerful, and which is also there in the present day, which is there antandre, that is North Atlantic Treaty Organization. So ಈ ಒಂದು ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಈಗಲೂ ಕೂಡ ಅಸ್ತಿತ್ವದಲ್ಲಿರುವಂಥ ಏಕೈಕ ಮಿಲಿಟರಿ ಕೂಟ, ಮ್ಯಾನೇಜ್ಡ್ ಬೈ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಯಾವ್ಯಾವ ಸ್ಥಾಪನೆ ಆದವು ಅಮೇರಿಕಾದ ನೇತೃತ್ವದಲ್ಲಿ ಅಥವಾ ಅಮೇರಿಕಾ ಪ್ರೆಸೆನ್ಸ್ನಲ್ಲಿ ಹಲವಾರು ಮಿಲಿಟರಿ ಕೂಟಗಳು. ಸೊ ಒನ್ ಈಸ್ ಕಾಲ್ಡ್ ಅ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್. ಅದನ್ನು ಸೆಂಟೋ ಅಂತ ಹೆಸರಾಗತ್ತೆ ಮುಂದಕ್ಕೆ. ಈ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್ ಎಲ್ಲಿ ಆಗತ್ತೆ ಅಂತಂದರೆ, ಪೆಟ್ರೋಲ್ ಇರುವಂಥ ದೇಶಗಳು, ಗ್ರೇಟ್ ಬ್ರಿಟನ್, ಅದ ನಂತರ ಬೇರೆಯವರು ಸೇರ್ಕೊಳ್ತಾರೆ. ಇಲ್ಲಿ ಗ್ರೇಟ್ ಬ್ರಿಟನ್, ಅಮೇರಿಕಾ ಜೊತೆಗೆ ಇರಾನ್, ಪಾಕಿಸ್ತಾನ್ ಎಲ್ಲರೂ ಈ ಸೆಂಟೋಗೆ ಸೇರ್ಕೊಳ್ತಾರೆ. ಬಾಗ್ದಾದ್ ಒಂದು ಕ್ಯಾಪಿಟಲ್ ಆಗಿರುತ್ತೆ. ನೆಕ್ಸ್ಟು ಸಿಯಾಟೋ ಎಂಬ ಮಿಲಿಟರಿ ಕೂಟವನ್ನು ಆಗ್ನೇಯ ಏಷ್ಯಾದವರನ್ನು ಸೇರಿಸಿಕೊಂಡು ಮಾಡುವಂಥದ್ದು. ದಿ ಸೌತ್ ಈಸ್ಟ್ ಏಷ್ಯನ್ ಟ್ರೀಟಿ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1954ನಲ್ಲಿ. ಇನ್ಕ್ಲೂಡ್ಸ್ ಆಸ್ಟ್ರೇಲಿಯಾ, ಗ್ರೇಟ್ ಬ್ರಿಟನ್, ನ್ಯೂಜಿಲ್ಯಾಂಡ್, ಪಾಕಿಸ್ತಾನ್, ಫಿಲಿಪೈನ್ಸ್, ಥೈಲ್ಯಾಂಡ್. ಇವೆಲ್ಲ ಉಪಗ್ರಹ ರಾಷ್ಟ್ರಗಳಿದ್ದ ಹಾಗೆ ಯಾರಿಗೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗೆ. ಅದೇ ರೀತಿ ಆನ್ಜೂಸ್ ಅನ್ನೋದು ಒಂದು ಒಪ್ಪಂದ. ಇದು ಆಗಿದ್ದಂಥ ಕಾಲ 1951. ಯಾರು ಇದರೊಳಗಿರುವಂಥದ್ದು ಅಂದರೆ ಓನ್ಲಿ 3 ಕಂಟ್ರೀಸ್. ಎ ಅಂದರೆ ಆಸ್ಟ್ರೇಲಿಯಾ, NZ ಅಂದರೆ ನ್ಯೂಜಿಲ್ಯಾಂಡ್, US ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. 3 ರಾಷ್ಟ್ರಗಳು ಸೇರಿ ಮಾಡಿಕೊಂಡಿರುವ ಒಂದು ಒಕ್ಕೂಟವ ಅದನ್ನು ಆನ್ಜೂಸ್ ಅಂತ ಹೇಳಿ ಕರೀತಾರೆ. ಈಗ ನಮಗಿರುವಂಥದ್ದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ದು 1949. ಯಾವ ಕಾರಣಕ್ಕೆ ಅಂತಂದರೆ, ಸಾಮೂಹಿಕ ಭದ್ರತೆ ಕಾಡ್ತಾ ಇರುತ್ತೆ ಈ ಒಂದು ಐರೋಪ್ಯ ರಾಷ್ಟ್ರಗಳಲ್ಲಿ. ಯಾಕೆ ಹೆಚ್ಚಾಗಿ ಈ ಒಂದು ಸೆಕ್ಯೂರಿಟಿ, ಕಲೆಕ್ಟಿವ್ ಸೆಕ್ಯೂರಿಟಿ, ಸಾಮೂಹಿಕ ಭದ್ರತೆ ಕಾಡುತ್ತೆ ಐರೋಪ್ಯರಿಗೆ ಅಥವಾ ಪಶ್ಚಿಮ ಐರೋಪ್ಯ ರಾಷ್ಟ್ರಗಳಿಗೆ ಅಂತಂದರೆ, ಇನ್ 1949 ರಷ್ಯಾ ಟೆಸ್ಟೆಡ್ ಅ ನ್ಯೂಕ್ಲಿಯರ್ ಬಾಂಬ್. ಇಷ್ಟು ದಿನ ಟೆಕ್ನಾಲಜಿ ಅಮೇರಿಕಾಗೆ ರಷ್ಯಾ ಕೊಟ್ಟಿರೋ, ಅಮೇರಿಕಾ ಹ್ಯಾಸ್ ನಾಟ್ ಗಿವನ್ ದ ಟೆಕ್ನಾಲಜಿ ಟು ರಷ್ಯಾ. ಅಮೇರಿಕಾ ಟೆಸ್ಟ್ ಮಾಡಿದ್ದು 1941ನಲ್ಲಿ ಪ್ರಯೋಗ ಮಾಡಿಕೊಂಡು 1945ನಲ್ಲಿ ಆಗಲೇ ಹಿರೋಶಿಮಾ ನಾಗಾಸಾಕಿನ ದಾಳಿ ಮಾಡಿರುತ್ತೆ. ರಷ್ಯಾಗೆ ಅದು ಒಂಥರ ಭಯ ಆಗತ್ತೆ, ಬಟ್ ರಷ್ಯನ್ಗೆ ಯಾವ ಟೆಕ್ನಾಲಜಿ ಅಮೇರಿಕಾ ಕೊಡೋದಿಲ್ಲ. Russia on her own will produce the nuclear arsenals and test her nuclear bomb. That is a great fear to the Western European nations. ಅಮೇರಿಕಾ ಆತಂಕವಾಗಿ ಒಂದು ಸಾಮೂಹಿಕ ಭದ್ರತೆ ಮಾಡಿಕೊಳ್ಳೋಣ ನಾವು, ಈಗ ರಷ್ಯಾ ಈಸ್ ಅಗ್ರಿಗೇಟಿಂಗ್, ರಷ್ಯಾ ತುಂಬ ಫಾಸ್ಟಾಗಿದೆ ಅನ್ನೋ ಆತಂಕಕ್ಕಾಗಿ, ಆ್ಯಂಡ್ ಟು ಪುಟ್ ದ ಸ್ಪ್ರೆಡ್ ಅಂದರೆ ಸ್ಟಾಪ್ ಮಾಡಬೇಕು, ಕಮ್ಯುನಿಸಮ್ ವೆಸ್ಟರ್ನ್ ಯುರೋಪ್ಗೆ ಹೋಗ್ಬೋದು ಅಂತ ಕಾರಣಕ್ಕೆ on 4th April 1949, the Western European nations and USA for a collective security met in the Washington DC and established NATO military bloc. Presently there are 26 nations in this bloc. Headquarters location iddidu Paris nalli. Recently it is changed back to United States of America. So ಇನಿಷಿಯಲಿ ಈ ವಾಷಿಂಗ್ಟನ್ ಸಭೆ ಸೇರಿದಂಥವರು ಆ ಕಾಲಕ್ಕೆ 13 ಐರೋಪ್ಯ ರಾಷ್ಟ್ರಗಳು ಸೇರಿಕೊಳ್ತವೆ. ಅವುಗಳಂದರೆ ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್,
ಕೆನಡಾ, ಬೆಲ್ಜಿಯಂ, ಡೆನ್ಮಾರ್ಕ್, ಲಕ್ಸಂಬರ್ಗ್, ನಾರ್ವೆ, ಇಟಲಿ, ಪೋರ್ಚುಗಲ್, ಐಸ್ಲ್ಯಾಂಡ್, ನೆದರ್ಲ್ಯಾಂಡ್ ಇವೆಲ್ಲ ಸೇರ್ಕೊಳ್ತವೆ ಈ ನ್ಯಾಟೋಗೆ. 1952ನಲ್ಲಿ ಗ್ರೀಕ್ ಮತ್ತು ಟರ್ಕಿಗಳು, 1955ರಲ್ಲಿ ಪಶ್ಚಿಮ ಜರ್ಮನಿ, 1982ರಲ್ಲಿ ಸ್ಪೇನ್ ನ್ಯಾಟೋ ಕೂಟವನ್ನು ಸೇರ್ಕೊಳ್ತವೆ. ಸೋವಿಯತ್ ಕೂಟ ವಿಸರ್ಜನೆ ಅಂದರೆ ಆ ಸೋವಿಯತ್ ಕೂಟಕ್ಕೆ ಸೋವಿಯತ್ಗೆ ಬಹಳ ಆತಂಕ ಕೂಡ ಆಗತ್ತೆ. ನ್ಯಾಟೋ ಆಗಿದ ತಕ್ಷಣ ಸೋವಿಯತ್ ಕೂಡ ಕಾಯ್ತಾ ಇರತ್ತೆ ಯಾವಾಗ ತಾನು ಮಾಡ್ಕೊಳ್ಬೇಕು ಅಂತ. ಸೋವಿಯತ್ ಒಕ್ಕೂಟ ವಿಸರ್ಜನೆ ಆದ ನಂತರ ಹಲವಾರು ರಾಷ್ಟ್ರಗಳು ಇದರಿಂದ ಹೊರ ಹೋಗ್ತವೆ. ನ್ಯಾಟೋನಲ್ಲಿ ಈಗಲೂ ಕೂಡ 26 ನೇಷನ್ಸ್ಗಳಿದ್ದಾವೆ. ಇದರ ಕೇಂದ್ರ ಕಚೇರಿ ಪ್ಯಾರಿಸ್, ಬಟ್ ರೀಸೆಂಟ್ ಆಗಿ ದೇ ವೇರ್ ಸೇಯಿಂಗ್ ಇಟ್ ಈಸ್ ಇನ್ ಅಮೆರಿಕಾ. ಸುಮ್ಮನೆ ಹೆಸರಿಗೆ ಮಾತ್ರ ಪ್ಯಾರಿಸ್ನಲ್ಲಿದೆ, ಬಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಟೇಕ್ಸ್ ಪ್ಲೇಸ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಕೂಡ ಹೇಳ್ತಾರೆ. ಸೊ ನ್ಯಾಟೋನಲ್ಲಿ 14 ವಿಧಗಳಿವೆ. ಇದನ್ನ ಪಶ್ಚಿಮ ಯುರೋಪ್ ರಾಷ್ಟ್ರಗಳ ಕೂಟ ಅಂತಲೂ ಕರೆಯುವರು. ಸೊ ಇಟ್ ಈಸ್ ಪಶ್ಚಿಮ ಐರೋಪ್ಯರ ಒಂದು ಕೂಟ ಅಂತ ಕೂಡ ಕರೀತಾರೆ. ದೇರ್ ಆರ್ ವಾಟ್ ಯು ಕಾಲ್ಡ್ 14 divisions in the Western Europe under the control of NATO. So NATO consists of one permanent staff under Secretary General, one permanent high-level executive committee there. NATO mainly depends upon the Army, Navy and Air Forces supplied by its member states. ಅಂದರೆ NATO ಬಹಳ ಕಮಾಂಡಗಳು ಆರ್ ವೆರಿ ಸ್ಟ್ರಾಂಗ್ ಈವನ್ ಟು ದಿಸ್ ಡೇ. ಅಮೆರಿಕ ದಾಳಿ ಮಾಡುತ್ತೆ, ಇರಾಕ್ ಮೇಲೆ ದಾಳಿ ಮಾಡುತ್ತೆ, ಇರಾನ್ ಮೇಲೆ ದಾಳಿ ಮಾಡುತ್ತೆ, ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡುತ್ತೆ, ಪಾಕಿಸ್ತಾನ್ ಮೇಲೂ ಕೂಡ ದಾಳಿ ಮಾಡುತ್ತೆ. ಟಿಕ್ರಿಟ್ ಒಸಾಮಾ ಬಿನ್ ಲ್ಯಾಡನ್ ಹಿಡಿಯುವಾಗ ಟಿಕ್ರಿಟ್ ಪಾಕಿಸ್ತಾನಲ್ಲಿ, ನಾಟ್ ಟಿಕ್ರಿಟ್, ದಟ್ ಟಿಕ್ರಿಟ್ ಈಸ್ ಇನ್ ಇರಾಕ್. ಪಾಕಿಸ್ತಾನಲ್ಲಿ ಅಟೋತಾಬಾದ್ ಯಾವುದೋ ಒಂದು ಪ್ಲೇಸ್ ಇದೆ, ಅಲ್ಲಿ ಅವನನ್ನು ಹಿಡಿತಾರೆ ಒಸಾಮಾ ಬಿನ್ ಲ್ಯಾಡನ್. ಸೊ ಅಮೆರಿಕ ಏರ್ ಸ್ಟ್ರೈಕ್ಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ನ್ಯಾಟೋ ಆರ್ ವೆರಿ ಸ್ಟ್ರಾಂಗ್ ಕಮಾಂಡೋಸ್. ಈಗಲೂ ಕೂಡ ದೇ ಆರ್ ವರ್ಕಿಂಗ್, ದೇ ಆರ್ ನಾಟ್ ಲೇಜಿ. ಸೊ ದೇ ಆರ್ ಡೂಯಿಂಗ್ ಓನ್ಲಿ ಒಂದು ಮಿಲಿಟರಿ ಕೂಟ ಈಗ ಅಸ್ತಿತ್ವ, ನ್ಯಾಟೋ, ವಿಚ್ ಇಸ್ ನಾವ್ ಕಂಪೋಸ್ಡ್ ಆಫ್ ಮೆನಿ ಕಂಟ್ರೀಸ್. ಎಲ್ಲರೂ ಸೈನ್ಯವನ್ನು ಕೊಡ್ತಾರೆ. 26 ಮೆಂಬರ್ಸ್ ಇದ್ದಾರೆ. ಮೆಂಬರ್ ಸ್ಟೇಟ್ ಇಂದ ನ್ಯಾಟೋ ಸಪ್ಲೈ ತಗೊಳುತ್ತೆ ಆರ್ಮಿದು. ದ ಮೇನ್ ಎಕ್ಸಿಕ್ಯೂಟಿವ್ ಬಾಡಿ ಆಫ್ ನ್ಯಾಟೋ ಈಸ್ ಅ ನಾರ್ತ್ ಅಟ್ಲಾಂಟಿಕ್ ಕೌನ್ಸಿಲ್. 4 ಕಮಾಂಡ್ಗಳಿದ್ದಾವೆ, ನೇಮ್ಲಿ ಯುರೋಪಿಯನ್ ಕಮಾಂಡ್, ಅಟ್ಲಾಂಟಿಕ್ ಓಷನ್ ಕಮಾಂಡ್, ಕೆನಾಲ್ ಕಮಾಂಡ್ ಅಂಡ್ ದ ಕೆನಡಾ US ರೀಜನಲ್ ಪ್ಲಾನಿಂಗ್ ಗ್ರೂಪ್. ಜೊತೆಗೆ 14 ಡಿವಿಷನ್ಸ್ ಇದಾವೆ ವೆಸ್ಟರ್ನ್ ಯುರೋಪಿನಲ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ನ್ಯಾಟೋ. ಸೊ ಏನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ನ್ಯಾಟೋದು ಅಂತಂದ್ರೆ, ಪಶ್ಚಿಮ ಯುರೋಪಿನಲ್ಲಿ ರಷ್ಯಾದ ಪ್ರಭಾವ ತಡೆಗಟ್ಟುವುದು. ದ ಮೇನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ನ್ಯಾಟೋ ಈಸ್ ಟು ಪ್ರಿವೆಂಟ್ ದಿ ಸ್ಪ್ರೆಡ್ ಆಫ್ ಕಮ್ಯುನಿಸ್ಟ್ ಐಡಿಯಾಲಜಿ ಇನ್ ದ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್. ಉತ್ತರ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಅಂತಾರಾಷ್ಟ್ರೀಯ ವಾದ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವುದು, ಸದಸ್ಯ ರಾಷ್ಟ್ರಗಳ ಸ್ನೇಹ ಸಹಕಾರ ವೃದ್ಧಿಸುವುದು, ಯಾವುದೇ ಅನ್ಯ ದೇಶ ತಮ್ಮ ಮೇಲೆ ದಾಳಿ ಮಾಡಿದರೆ ಅದು ತಮ್ಮೆಲ್ಲರ ಮೇಲೆ ದಾಳಿ ಮಾಡಿದಂತೆ ಎಂದು ಭಾವಿಸಿ ಸಾಮೂಹಿಕವಾಗಿ ಆಕ್ರಮಣ ಎದುರಿಸುವುದು ಒಂದು ಥಾಟ್ಸ್ ಆಫ್ ದಿ ನ್ಯಾಟೋ ಪೀಪಲ್. ರಷ್ಯಾ ದಾಳಿಗಳಿಂದ ರಕ್ಷಣೆ ಪಡೆಯುವುದು, ಯುರೋಪಿನಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳ ಸ್ಥಾಪನೆ ತಡೆಗಟ್ಟುವುದು, ಮೇನ್ ಆಗಿ ಕಮ್ಯುನಿಸ್ಟ್ ಸ್ಟಾಪ್ ಮಾಡುವಂಥದ್ದು, ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು, ವಿಶ್ವಸಂಸ್ಥೆ ಒಂದು ಗೌರವಿಸುವುದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಇತ್ಯಾದಿ. ಸೊ 1949ರಲ್ಲಿ ಅಸ್ತಿತ್ವಕ್ಕೆ ಬಂದರೂ ಫುಲ್ ಫ್ಲೆಡ್ಜ್ಡ್ ಗ್ರೋತ್. ಸೈನ್ಯ ಯಾವಾಗ ರಚಿಸಿಕೊಳ್ಳುತ್ತೆ ಅಂದರೆ 1950 ನ್ಯಾಟೋ ಯುರೋಪಿನ ಸೈನ್ಯವನ್ನು ರಚಿಸಿಕೊಳ್ಳುತ್ತೆ. ಅಮೆರಿಕದ ಆಗ ಅಧ್ಯಕ್ಷ ಐಸಾನ್ ಓವರ್, ನೆನ್ಪಿಟ್ಕೊಳ್ಳಿ, ಮತ್ತೆ ರಿಪೀಟೆಡ್ ಆಗಿ ಬರುತ್ತೆ ಹೆಸರು. ಐಸಾನ್ ಓವರ್ ಆಗ ವರಿಷ್ಠ ದಂಡನಾಯಕನಾಗಿರ್ತಾನೆ, ಇಸ್ ಅ ಕಮಾಂಡರ್ ಇನ್ ಚೀಫ್ ಆಫ್ ನ್ಯಾಟೋ. ಮುಂದಕ್ಕೆ ಅವನು ಅಮೆರಿಕದ ಅಧ್ಯಕ್ಷ ಕೂಡ ಆಗ್ತಾನೆ. ಅದು ಭದ್ರತೆಗಾಗಿ ಐರೋಪ್ ಸಾಮಾನ್ಯ ಮಾರುಕಟ್ಟೆ, ಐರೋಪ್ ಕಲ್ಲಿದ್ದಲು ಮತ್ತು ಉಕ್ಕು ಸಮುದಾಯಗಳನ್ನು ರಚಿಸಿಕೊಳ್ಳುತ್ತೆ. ಅಂದರೆ ಬಿಕಾಸ್ ಆಫ್ ನ್ಯಾಟೋ ಬೇರೆ ಬೇರೆ ಎಲ್ಲ ಅಸ್ತಿತ್ವಕ್ಕೆ ಬರ್ತಾರೆ. ಸೊ ಇದರ ಒಂದು ಆರ್ಗನೈಸೇಷನ್ ರಚನೆ. ಸೊ ರಚನೆ ಅಂತಂದ್ರೆ, ಇದು ಆಡಳಿತಕ್ಕಾಗಿ ಉತ್ತರ ಅಟ್ಲಾಂಟಿಕ್ ಮಂಡಳಿ, ಕಾರ್ಯಾಲಯ, ಮಿಲಿಟರಿ ಸಮಿತಿ ಎಂಬ ಅಂಗಗಳನ್ನು ರಚಿಸಿಕೊಂಡಿದೆ. ಉತ್ತರ ಅಟ್ಲಾಂಟಿಕ್ ಮಂಡಳಿಯಲ್ಲಿ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಸಚಿವರು, ವಿದೇಶಾಂಗ ಮಂತ್ರಿಗಳು, ಹಣಕಾಸಿನ ಮಂತ್ರಿಗಳು ಇವರೆಲ್ಲ ಸದಸ್ಯರಾಗಿರ್ತಾರೆ. ಇದು ವರ್ಷಕ್ಕೆ 2 or 3 ಬಾರಿ ಸಭೆ ಸೇರುತ್ತದೆ. ಇದು 20 ಸಿವಿಲ್ ಸಮಿತಿಗಳನ್ನು ಒಳಗೊಂಡಿದೆ. ಕಾರ್ಯದರ್ಶಿ ಅದರ ಆಡಳಿತ ನಿರ್ವಹಿಸ್ತಾನೆ. ಆತ ರಾಜಕೀಯ, ಆರ್ಥಿಕ, ಸೈನಿಕ ವ್ಯವಹಾರಗಳನ್ನು ನಿರ್ವಹಿಸ್ತಾನೆ. ಅವನ ನೆರವಿಗೆ ಅಗಾಧವಾದಂತಹ ಮಿಲಿಟರಿ ಸಿಬ್ಬಂದಿ ಇರುತ್ತದೆ. ಅದರ ರಾಜಕೀಯ ಕೇಂದ್ರ ಬ್ರಾಸೆಲ್ಸ್ನಲ್ಲಿದೆ. ಸೊ ಆ ರೀತಿ
4 ಬಗೆಯ ಸೇನಾ ಪಡೆಗಳಿದ್ದಾವೆ. ಯುರೋಪಿನ ಸೇವೆ, ಅಟ್ಲಾಂಟಿಕ್ ಸಾಗರ ಸೇವೆ, ಚಾನಲ್ ಸೇವೆ, ಕೆನಡಾ ಅಮೆರಿಕ ಯೋಜನೆ. ಸೊ ಈ ರೀತಿಯಾಗಿ ಒಂದು ಬಹಳ ಚೆನ್ನಾಗಿರುವ ಒಂದು ಕೂಟವನ್ನು ರಚಿಸಿಕೊಂಡಂಥವ್ರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಟ್ ಆಲ್ಸೋ ಎನ್ಕರೇಜ್ ಎಕನಾಮಿಕ್ ಕೊಲಾಬರೇಷನ್ ವಿತ್ ದ ಪಾರ್ಟಿಸಿಪೆಂಟ್ ನೇಷನ್. ಬರೀ ಭದ್ರತೆ ಅಷ್ಟೇ ಅಲ್ಲ, ಆರ್ಥಿಕವಾಗಿ ಒಂದು ವ್ಯಾಪಾರದ ಒಂದು ಪ್ಲಾಟ್ಫಾರ್ಮ್ ಕೂಡ ಮಾಡ್ಕೋತಾರೆ. And also opposes spread of Russian influence in Western Europe. Countries tend to strengthen the military power of the Western countries under US control against Soviet or Eastern European power. Aims of NATO. It strives to secure a lasting peace and shanti based on the common values of individual liberty, democracy, human rights and the rule of law. The alliance also contributes to peace and stability through crisis management, operations and partnership. NATO also embodies the transatlantic link by which security of Northern America is tied to that of Europe. It is an intra-governmental organization which provides a forum where members can consult on any issue. They can choose to rise and take decisions on political, military matters affecting their achievements. ಏನೆಲ್ಲ ಇದೆ ಸಾಧನೆ? ಅಂತಾರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡೋದು ಒಂದು ಶ್ರಮಿಸುತ್ತೆ ಈ ಒಂದು ನ್ಯಾಟೋ. ಅದು ಅಸ್ತಿತ್ವಕ್ಕೆ ಬಂದಿನಿಂದ ಮಹತ್ವದ ಯುದ್ಧ ಆಗಿರುವುದೇ ಗಮನಾರ್ಹ. ನ್ಯಾಟೋ ಸ್ಥಾಪನೆ ಆದಮೇಲೆ ಯಾವ ಒಂದು ಮಹಾನ್ ದೊಡ್ಡ ಯುದ್ಧಗಳು ಆಗಿಲ್ಲ ಅಥವಾ 3ನೇ ಮಹಾಯುದ್ಧ ಆಗಲೇ ಇಲ್ಲ. ಸೊ ಇಲ್ಲಿ ಮೆಂಬರ್ ರಾಷ್ಟ್ರಗಳಿಗೆ ಆರ್ಥಿಕ ಮತ್ತು ಸೈನಿಕ ನೆರವನ್ನು ನ್ಯಾಟೋ ನೀಡುತ್ತೆ. ನ್ಯಾಟೋ ಇನ್ ದ ಸೆನ್ಸ್ ಬ್ಯಾಕ್ಡ್ ಅಪ್ ಬೈ ಅಮೆರಿಕಾ. ಅಂತಾರಾಷ್ಟ್ರೀಯ ಭಯೋತ್ಪಾದನೆ ವಿರುದ್ಧ ನಿಂತು ವಿಶ್ವಸಂಸ್ಥೆಗೆ ಸಹಕರಿಸಿದೆ. ದಟ್ ಈಸ್ ವೆರಿ ಮಚ್ ಟ್ರೂ. ಒಸಾಮಾ ಬಿನ್ ಲ್ಯಾಡನ್ ಅನ್ನ ಹಿಡಿದಿದ್ದೆ ನ್ಯಾಟೋನವರು ಯಾವ ತರ ರೆಡಿ ಮಾಡಿ ಅವನನ್ನ ಹಿಡಿದು ಕಳಿಸ್ತಾರಂದ್ರೆ ತಲೆಗೆ ಡೈರೆಕ್ಟ್ ಅವರೇ ಕ್ಯಾಮೆರಾ ಇಟ್ಕೊಂಡು ರೆಕಾರ್ಡ್ ಮಾಡೋ ರೀತಿಯಲ್ಲಿ ದೇ ವಿಲ್ ಕಿಲ್ ಹಿಮ್. ದೇ ಹಿಡ್ಕೊಂಡು ಬಂದು ಅವನ DNA ತೆಗೆದು ನೀರೊಳಗೆ ಮುಳುಗಿಸ್ಬಿಡ್ತಾರೆ. ಸೊ 2001 ಸೆಪ್ಟೆಂಬರ್ 11 ನ್ಯೂಯಾರ್ಕಿನ ವರ್ಲ್ಡ್ ಟ್ರೇಡ್ ಸೆಂಟರ್ ಅನ್ನು ಸ್ಫೋಟಿಸಿದ ಭಯೋತ್ಪಾದಕನ ವಿರುದ್ಧ ನಿಂತು ಅವನನ್ನ ಕೊಂದಿರುವಂಥದ್ದು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅರಬ್ ಇಸ್ರೇಲ್ ಸಮಸ್ಯೆ ಕೂಡ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದೆ. ಜರ್ಮನಿ ಏಕೀಕರಣದಲ್ಲೂ ನ್ಯಾಟೋ ಪಾರ್ಟಿಸಿಪೇಟ್ ಮಾಡಿದೆ. ಸೊ ತುಂಬ ಉತ್ತಮ ಸಾಧನೆಯನ್ನು ಕೈಗೊಂಡಿದೆ ನ್ಯಾಟೋ. ಸೊ ಹಾಗಾಗಿ ನ್ಯಾಟೋ ಹ್ಯಾಸ್ ಸ್ಟ್ರೆಂಥೆಂಡ್ ದಿ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ and military strength of NATO has become impossible for Soviet Russia to extend their influence in Europe. ಅಂದರೆ ಈ ಮಿಲಿಟರಿ ಸ್ಟ್ರೆಂತ್ ನ್ಯಾಟೋದು ಹೇಗಿತ್ತು ಅಂತಂದರೆ ಕಮ್ಯುನಿಸ್ಟ್ ಐಡಿಯಾಲಜಿ ಒಂದು ಪಶ್ಚಿಮ ಯುರೋಪ್ಗೆ ಹರಡದಂತೆ ತಡೆಗಟ್ಟಿರುವಂಥ ಪ್ರಯತ್ನ ಆಗಿದೆ. NATO Council also paid attention towards fostering economic and political cooperation among member states. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಮಿಲಿಟರಿ ಕೂಟ ರಚನೆ ಆಗುತ್ತೆ. ರಷ್ಯಾ ತನ್ನ ಆತಂಕ ವ್ಯಕ್ತಪಡಿಸುತ್ತೆ. ಹೀಗೆ ಇದ್ರೆ ಆಗಲ್ಲ, ನಾನು ಕೂಡ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅನ್ನೋ ಅರ್ಥದಲ್ಲಿ ವಾರ್ಸಾ ಕೂಟವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೆ 1955ರಲ್ಲಿ. ಕೇಂದ್ರ ಕಚೇರಿ ಮಾಸ್ಕೋ. ಇವು ಪಾಶ್ಚಿಮಾತ್ಯ ರಾಷ್ಟ್ರಗಳು ಪೂರ್ವದ ಮೇಲೆ ದಬ್ಬಾಳಿಕೆ ಕೈಗೊಳ್ಳಬಾರದು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ವೆಸ್ಟರ್ನ್ ಕಂಟ್ರೀಸ್ ವೇರ್ ಫಾರ್ಮಿಂಗ್. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹಲವಾರು ಮಿಲಿಟರಿ ಕೂಟಗಳನ್ನು ಮಾಡಿಕೊಳ್ಳುವಾಗ ರಷ್ಯಾಗೂ ಅನ್ಸುತ್ತೆ ತನ್ನ ಸಾಮೂಹಿಕ ಭದ್ರತೆಗಾಗಿ ತಾನೂ ಕೂಡ ಒಂದು ಮಿಲಿಟರಿ ಕೂಟವನ್ನು ರಚಿಸ್ಕೋಬೇಕು ಅಂತ. ಆ ನಿಟ್ಟಿನಲ್ಲಿ ವಾರ್ಸಾವನ್ನು ರಚಿಸಿಕೊಳ್ಳುತ್ತೆ 1955. ಸೊ ಕ್ಯಾಪಿಟಲ್ ವಾರ್ಸಾ ಅಂದರೆ ಪೋಲೆಂಡಿನ ರಾಜಧಾನಿ. ವಾರ್ಸಾ ಪ್ಯಾಕ್ಟ್ ಆಲ್ಸೋ ಪ್ರೊವೈಡ್ಸ್ ಫಾರ್ ದಿ ಜಾಯಿಂಟ್ ಕಮಾಂಡ್ ಆಫ್ ದಿ ಆರ್ಮಡ್ ಫೋರ್ಸಸ್ ಆಫ್ ಮೆಂಬರ್ ಕಂಟ್ರೀಸ್. ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಯೂನಿಫೈಡ್ ಮಾಸ್ಕೋ, ಅದು ಕಮಾಂಡ್ ಎಲ್ಲಿದೆ ಅಂದರೆ ಮಾಸ್ಕೋನಲ್ಲಿದೆ. ಟರ್ಮ್ಸ್ ಆಫ್ ದಿ ಪ್ಯಾಕ್ಟ್ ಏನಿದೆ ಅಂತಂದರೆ ಮೆಂಬರ್ ನೇಷನ್ ಹ್ಯಾವ್ ಟು ಡಿಸೈಡ್ ಅಂಡ್ ಸೆಟಲ್ ಮ್ಯೂಚುವಲ್ disputes in peaceful manner. The member nations have agreed to resist the attacks of the imperialist and capitalist states jointly. They have agreed to establish peace and security jointly by resisting these sufferings. They have accepted Soviet command upon their armed forces. Member nations have agreed to strive for mutual economic and cultural prosperity. And